ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ M. ಮಲ್ಲಪ್ಪ ಜೋತವರ. ನಮ್ಮ ಮಾಳಿ ಪಾಟೀಲ್ ಅಂದರೆ ಚಾಮರಾಜ್ ಮಾಳಿ ಪಾಟೀಲ್ ರೈತ ಸಂಘದ ಹಸಿರು ಸೇನೆಯ ಗೌರವಾಧ್ಯಕ್ಷರು ರಾಯಚೂರದಲ್ಲಿ ಒಂದು ಪ್ರೆಸ್ ಕರೆದ. ಬೆಂಗಳೂರು ಚಲೋ, ಯಾಕ್ರಿ ಏಕಾಏಕಿ ಬೆಂಗಳೂರಿಗೆ ಹೊಂಟ್ರಿ ಅವರು ಅಂತ ವಿಚಾರ ಮಾಡಿದಾಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ ಅವರು, ಇಲ್ಲ ನಮ್ಮ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಆಗಿದ್ದ ಪೂರ್ವದಲ್ಲ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದರು, ಏನು ಮೋದಿಯವರು ಸೆಂಟ್ರಲ್ ಗೌರ್ಮೆಂಟ್ ತಂದಂತಹ 3 ಕಾಲೇ ಕಾನೂನುಗಳನ್ನು ಹೊಳ್ಳಿ ತೊಗೊಳ್ತೀವಿ, ರದ್ದು ಮಾಡ್ತೀವಿ ಅಂತೇಳಿ. ಅವರಂತೆ ಮಾಡೋದಲ್ಲ ಕೇಂದ್ರದವರು. ಇವ್ರು ಯಾಕೆ ಮಾಡ್ತಾಯಿಲ್ಲ ಕಾಂಗ್ರೆಸ್ಸಿಗರು ಅಂತ ಪ್ರಶ್ನೆ ಮಾಡ್ತಾರೆ. ಸರಿ ಐತಿರೋದು, ಈಗ ರದ್ದಕ್ಕೆ ಆಗಿಲ್ಲ ಅದು ಕರ್ನಾಟಕದಲ್ಲಿ. ಇದು ಪ್ರಶ್ನೆ ಮಾಡುವಂಥದ್ದು ರಾಹುಲ್ ಗಾಂಧಿಯವ್ರಿಗೆ ಮಾಡುವಂಥ ಪ್ರಶ್ನೆ, ಇದು ಜೊತೆಗೆ ಸಿದ್ದರಾಮಯ್ಯವ್ರಿಗೆ ಮಾಡುವಂಥ ಪ್ರಶ್ನೆ. ಜನರುಗಳು ಜಗಾಡ್ತಾರೆ, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು. DK ಮತ್ತು ಅವ್ರು ಹೀಗಾಗಿ ಕುರ್ಚಿ ಹರಿದು 11 ಆಗಿದೆ ಇವತ್ತು. ಆದರೆ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು, ಎಲ್ಲ ನಾವು ಹೌದು ನುಡಿದಂತೆ ನಡೆದಿದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ, ಕೆಲಸ ಮಾಡಿದ್ದೇವೆ, ಖಜಾನೆ ಖಾಲಿಯಾಗಿದೆ, ಇಲ್ಲ ತುಂಬಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಕೊಟ್ಟು ಅತ್ಯಂತ ಪ್ರಮುಖ ವಿಷಯ ಯಾಕೆ ರದ್ದು ಮಾಡಿಲ್ಲ? BJP ವಿರೋಧಿಗಳೇ, ಮೋದಿ ವಿರೋಧಿಗಳೇ, ಸಿದ್ದರಾಮಯ್ಯನವರೇ, ನೀವು ಕುರ್ಚಿ ದೊಡ್ಡದಾಯ್ತಾ? ರೈತರ ಸಮಸ್ಯೆಗಿಂತಲೂ ರೈತರಿಗೆ ಒಂದು ಮಾರ್ಕೆಟ್ ಒದಗಿಸ್ಕೊಡ್ಬೇಕಾಗಿದಲ್ಲ ನಿಮ್ಮದು.